ರಾಯರ ಸೇವೆ ಮಾಡಿದ್ರೆ ಅವರು ನಿಮ್ಮ ಸೇವೆ 1 ರೂಪಾಯಿಂದೂ ಇಟ್ಕೊಳ್ಳಲ್ಲ ರೀ, ವಾಪಸ್ ಕೊಟ್ಬಿಡ್ತಾರೆ. 1ಕ್ಕೆ 100, 100ಕ್ಕೆ 1000, 1000ಕ್ಕೆ ಲಕ್ಷ, ಎಲ್ಲ ಲಕ್ಷಕ್ಕಿಂತಲೂ ಅವ್ರ ಲಕ್ಷ್ಯ ನಿಮ್ಮ ಮೇಲೆ ಬಿದ್ದರೆ ನಿಮ್ಮ ಲಕ್ಷ್ಯಗಳು ಲಕ್ಷವಾಗಿ ಆಗ್ತಕ್ಕಂಥದ್ದು ಅಂತಹ ಮಂತ್ರಾಲಯ ಪ್ರಭುಗಳು. ಹೀಗಾಗಿ ಒಳಗಿರುವ ರಾಮನ ರೂಪ ಬಳಿಗೆ ಬಂದವರಿಗೆ ಸ್ಥಿರವಾದ ಪಟ್ಟವನ್ನು, ಪ್ಲೇಸ್ಮೆಂಟನ್ನು ಕೊಡುವಂಥದ್ದು ಮಂತ್ರಾಲಯ ಪ್ರಭುಗಳ ಒಳಗಿರುವ ರಾಮದೇವರ ರೂಪದ ಕಾರ್ಯ. ಆಮೇಲೆ ಶ್ರೀಕೃಷ್ಣನಾಗಿ ವಾಸವಾಗಿ ಇಲ್ಲಿ ನೀವು ರಾಯರ ಹತ್ರ ಬಂದರೆ ದೇವರ 3ನೇ ರೂಪ ಕೃಷ್ಣ ರೂಪ. ಅದೇನು ಮಾಡುತ್ತೆ ಅಂದರೆ ಪರಿಪರಿಯಲ್ಲಿ ಬಂದ ಪರಮಾತುರರಿಗೆ, ತುಂಬ ಚೆನ್ನಾಗಿದ್ದೀರಿ. ನಾನು ಕೂಡ ಇವತ್ತೇ ಓದಿದ್ದಿದ್ದು, ಈ ಸಂತೆಗೆ ಬೇಕಾದರೆ ಎಷ್ಟು ಬೇಕೋ ಅಷ್ಟೇ ಮಳ ಕಟ್ಕೊಳ್ತೀವಲ್ಲ, ಹಾಗೆ ಎಂಥ ಚೆನ್ನಾಗಿದೆ ಇದು ನೋಡ್ರಿ. ಪರಿಪರಿಯಲ್ಲಿ ಬಂದ ಪರಮಾತುರರಿಗೆ ವರವೀವ ಪುತ್ರೋತ್ಸವ ಮದುವೆ ಮುಂಜಿ ಹರಕೆಗಳ ಕೈಗೊಂಡು ಹರ್ಷಪಡಿಸುವ. ಈ ರಾಯರ ಹತ್ರ ಬರೋರು ಯಾರೂ ಸುಮ್ಮನೆ ಬರೋದೇ ಇಲ್ಲ ರೀ, ಸುಮ್ಮನೆ ಯಾರೂ ಬರಲ್ಲ. ಬಂದವ್ರು ಯಾರು, ನಾ ಪರಿಮಳ ಕಲಿಬೇಕು ಅಂತಿದ್ದೀನಿ ಅದಕ್ಕೆ ರಾಯರ ಹತ್ರ ಬಂದೆ, ಯಾರೂ ಬರಲ್ಲ. ಇವತ್ತಿಂದ ಪ್ರಕಾಶ ಅನ್ನುವ ಗ್ರಂಥ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಬರೆದವ್ರು ಇವರು, ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಯಾರೂ ಬರಲ್ಲ. ಏನು ರೀ ಬಂದ್ರಿ? ಇಲ್ಲ, ಮಗ ಎಕ್ಸಾಮ್ ಕಟ್ಟಿದ್ದಾನೆ, ಮಗಳಿಗೆ ಮದುವೆ ಆಗಬೇಕು, ಆ ಸೈಟಿಗೆ ದುಡ್ಡು ಹಾಕ್ಬಿಟ್ಟಿದ್ವಿ, ಶ್ರೀ ರಾಘವೇಂದ್ರ ಎನ್ಮ ಹಾಕ್ಬಿಟ್ಟಿದ್ವಿ, ಅದೇನು ಬರುತ್ತೋ ಇಲ್ವೋ ಅಂತ ಬಂದಿರ್ತೀವಿ ವಿನಃ, ಹೌದಾ? ಇನ್ನೇನಿಲ್ಲ ನೋಡಿ. ಇಲ್ಲಿ ಹೇಳ್ತಾ ಕೃಷ್ಣನಾಗಿ ವಾಸವಾಗಿ ಇಲ್ಲಿ. ಈ ಕಥೆಯೆಲ್ಲ ಏನು ಗೊತ್ತಾ? ಯಾಕೆ ದೇವರು 4 ರೂಪದಿಂದ ವೃಂದಾವನದಲ್ಲಿ ಕೂತಿದ್ದಾನೆ ಅಂದರೆ ರಾಯರ ಮೇಲೆ ಕರುಣೆ ಜಾಸ್ತಿ ದೇವರಿಗೆ. ಯಾಕಂದರೆ ಬೇರೆ ಬೇರೆ ಭಕ್ತರು ಬಂದು ಅರ್ಜೆಂಟ್ ಮಾಡಿ ನಮ್ಗೆ ಅದು ಕೊಡಿ, ನಮ್ಗೆ ಇದು ಕೊಡಿ. ನೀವು ಯೋಚನೆ ಮಾಡಿ, ನಿಮ್ಮ ಮನೇಲಿ ನೀವು ಒಬ್ಬರೇ ಬಡಿಸ್ತಾ ಇರ್ತೀರಿ, 5-6 ಜನ ಊಟಕ್ಕೆ ಕೂತಿರ್ತಾರೆ. ಒಬ್ಬೊಬ್ಬರು ಒಂದೊಂದು ಕೇಳಿದ್ರೆ ಏನಂತೀರಿ? ನಂಗೆ ಇರೋದೇ 2 ಕೈ, ನನಗೇನು 10 ಕೈ ಇದೆಯಾ? ಸಿಡುಕಿ ಬೈದು ನನಗೂ ಸಾಕಾಗೋಗಿ ಅಂತೆ ಅಂತಿರಲ್ಲ. ಒಂದು 1000 ಜನ ಬರ್ತಾರಲ್ರಿ ರಾಯರ ಹತ್ರ. ಇವತ್ತು ನಾನು ಜಯನಗರಕ್ಕೆ ಹೋಗಿದ್ದೆ, ಭಾಳ ಏನು ಜನ. ರಾಯರನ್ನ ಬಿಟ್ಬಿಡಿ, ಆ ರಾಯರ ಮುಂದೆ ಹಿಂದೆ ಮುಂದೆ ನಿಂತಿರ್ತಾರಲ್ಲ, ಈ ಬರೋ ಭಕ್ತಾದಿಗಳು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ, ಅವ್ರಿಗೆ ಸಾಕಾಗೋಗ್ಬಿಡತ್ರಿ. ಅಲ್ಲ, ಒಂದಿನ ಉತ್ತರ ಕೊಡುವಾಗಲೇ ಇಷ್ಟು ಸಾಕಾಗೋದಾದರೆ ಬೃಂದಾವನದಲ್ಲಿ 352 ವರ್ಷದಿಂದ ಕೂತು ಪರಿಪರಿಯಾಗಿ ಬರುವ ಅವರ ಭಕ್ತರ ಎಲ್ಲ ನೋವುಗಳಿಗೆ ಅವರು ಓಗೊಡ್ತಾ ಇದ್ದಾರಲ್ಲ, ಪರಿಹಾರ ಮಾಡ್ತಾ ಇದ್ದಾರಲ್ಲ, ಇನ್ನೆಷ್ಟು ಪೇಷನ್ಸ್, ತಾಳ್ಮೆ ಅವ್ರಿಗಿರ್ಬೇಕ್ರಿ. ಅದು ರಾಯರಿಗೆ ಅವರ ಸಾಧನೆಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ನಿಂಪಾಡಿ ನೀವು ಸಾಧನೆ ಮಾಡ್ಕೊಳ್ಳಿ. ನಾವು 4 ಜನ, ನಿಮ್ಮ ಕಡೆಯವ್ರು ಯಾರು ಬಂದರೂ ನಾವು ನೋಡ್ಕೊಳ್ತೀವಿ ಅಲ್ವಾ? ಈ ಗಂಡಿನ ಕಡೆಯವರು ಬಂದುಬಿಟ್ರೆ ಸಾಕು, ಹೆಣ್ಣಿನ ಕಡೆಯವರು 4 ಜನ ಹೊರಗೆ ನಿಂತಿರ್ತಾರೆ. ಕೊಡಿ ಅಂತ ಸಾಮಾನೆಲ್ಲ ಹಿಡ್ಕೊಂಡೋಗಿ ಕಾಫಿ ಕೊಡ್ಲಾ, ತಿಂಡಿ ಕೊಡ್ಲಾ ಎಲ್ಲ ಕೇಳ್ತಾರಲ್ಲ. ಹಾಗೆ ರಾಯರ ಮನೆಗೆ ಹೋಗ್ಬಿಟ್ರೆ ನೀವು ಮಾವನ ಮನೆಗೆ ಹೋದಾಗ್ರಿ, ಕೆಲವರು ಅದನ್ನು ಮಾವನ ಮನೆಯೇ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇನ್ನು ಕೆಲವರಿಗೆ ಅಮ್ಮನ ಮನೆ, ತವ್ರ ಮನೆ ಇದ್ದಾಗೆ. ಇಷ್ಟು ಒಂದು ಅನುಗ್ರಹವನ್ನು ಮಾಡಲಿಕ್ಕೋಸ್ಕರವಾಗಿ ಈ ಕೃಷ್ಣ ರೂಪದಿಂದ ಅಲ್ಲಿ ಭಗವಂತ ಇದ್ದು ಪರಮಾತುರರಿಗೆ, ಆತುರ ಅಂದರೆ ಅರ್ಜೆಂಟ್, ತುಂಬ ಅರ್ಜೆಂಟು. ಅಂದರೆ 4 ಕಡೆ ಟ್ರೈ ಮಾಡಿರ್ತಾರೆ, ಎಲ್ಲೂ ಆಗದಿದ್ದಾಗ ಯಾರೋ ಹೇಳ್ತಾರೆ ಹೋಗಿ ರಾಯರಿಗೆ ಒಂದು ಸೇವೆ ಮಾಡಿರಿ. ಆಗ ಲಾಸ್ಟು ಇನ್ನು 4th ಸ್ಟೇಜು 5th ಸ್ಟೇಜಲ್ಲಿ ಬರ್ತಾರೆ. ಇನ್ನು ಆಗೋದೇ ಇಲ್ಲ, ಮದುವೆ ಆಗಿ 25 ವರ್ಷ ಮಕ್ಕಳೇ ಆಗಲಿಲ್ಲ, ಅದು ಪರಮಾತುರರು. ಒಂದು ಮಗು ಆದರೆ ಸಾಕಪ್ಪ, ಕರ್ಗಿದ್ರೂ ಓಕೆ, ಬೆಳ್ಳಗಿದ್ರೂ ಓಕೆ, ಅಲ್ಲಿ ಹೊರಗಿದ್ರೂ ಓಕೆ, ಒಳಗಿದ್ರೂ ಓಕೆ, ಏನೋ ಒಂದು ಗುಂಡಪ್ಪ ಒಳಗಾದರೆ ಸಾಕು ಅಂತ ಹೀಗೆ ಪರಮಾತುರರಿಗೆ ಕೊಡ್ತಾರ್ರಿ. ಏನು ಆಗಲ್ಲ ಅದು ಇವ್ರ ಹತ್ರ ಆಗಲ್ಲ ಅನ್ನೋ ಶಬ್ದವೇ ಇಲ್ಲ. ಯಾಕೆ ಗೊತ್ತಾ? ಒಳಗೆ ಯಾರು ಕೂತಿದ್ದಾನೆ? ಕೃಷ್ಣ. ನೋಡಿ ಏನೇನು ಕೊಡ್ತಾನೆ ಅಂತ ಪಟ್ಟಿ ಕೊಟ್ಬಿಟ್ಟಿದ್ದಾರೆ. ಪರಮಾತುರರಿಗೆ ವರವೀವ, ವರವನ್ನು ಕೊಡ್ತಾನೆ ಯಾರು? ಕೃಷ್ಣ. ಏನು ಕೊಡ್ತಾನೆ? ಪುತ್ರೋತ್ಸವ, ಮಕ್ಕಳು ಬೇಕಾ ಕೊಡ್ತೇನೆ ಅಂತ. ನಾವೇ ಬೇಡ ಅನ್ನೋರು ನಾವೇ ರೀ ಅಲ್ವಾ? ಮಕ್ಕಳು ಬೇಕಂತ ಕೇಳ್ತಾನೋ, ಬೇಡ ಅಂತೀವಿ. ಹೀಗಾಗಿ ಕೊಡಲಿಕ್ಕೆ ಸಿದ್ಧ ಕೃಷ್ಣ. ಅವನು ಹೆಂಗೆ ಕೊಡ್ತಾನೆ ಮಕ್ಕಳನ್ನ ಅಂತ ಕೇಳಬೇಡಿ. ಅವನಿಗೆ ಮಕ್ಕಳು ಕೊಡೋದಂದ್ರೆ ಭಾರಿ ರೀ. ಏನು ಗೊತ್ತಾ? ಅವನಿಗೆ 16,100 ಹೆಂಡ್ತಿತ್ತು. ಆ ಹೆಂಡ್ತಿಗಳೆಲ್ಲ ಕೇಳಿದ್ರು ತೊಗೊಳ್ಳಿ ಅಂತೇಳಿ, ಒಬ್ರಿಗೆ 10 ಗಂಡು 1 ಹೆಣ್ಣು, 10 ಗಂಡು 1 ಹೆಣ್ಣು, 10 ಗಂಡು 1 ಹೆಣ್ಣು, 1,60,000 ಗಂಡು, 16,108 ಹೆಣ್ಮಕ್ಳು.
ಏನು ರೇಷನಲ್ಲಿ ಕೊಟ್ಬಿಟ್ಟಾರೆ ಅಕ್ಕಿ ಇಕ್ಕಿ. ಸುಮ್ಮನೆ ಇವ್ರು ಹೇಳಿದವರೇ ಕೊಡೋದು ಡೌಟ್ ರೀ. ಅಟ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಟ್ಟಿಗೆ ಎಲ್ಲೇ ಡೌಟು. ಆ ಡೌಟ್ ಇಲ್ಲದೆ ಹೇಳಿದ ಕರೆಕ್ಟಾಗಿ ಕೊಡೋನು ಅಂದರೆ ಅದು ರಾಘವೇಂದ್ರ ಸ್ವಾಮಿಗಳ ಅಂತರ್ಯಾಮಿ ಆದ ಕೃಷ್ಣ ಮಾತ್ರ. ಅವನು ಪುತ್ರೋತ್ಸವವನ್ನು ಕೊಡ್ತಾನಂತೆ. ಅಷ್ಟೇ ಅಲ್ಲ, ಮದುವೆ. ಈ ಮದುವೆ ಎಷ್ಟು ಜನ ಗಂಡು ಹೆಣ್ಣು ಹುಡುಕಿ, ಹೆಣ್ಣು ಗಂಡು ಹುಡುಕಿ ಬಂದು ಹೆಣ್ಣೆಲ್ಲ ನೋಡಿ ಇದು ಅದು ಸರಿಗಿಲ್ಲ, ಕಡೆಗೆ ಇದು ಸರಿಗಿಲ್ಲ ಒಂದು ಕಡೆಗೆ ಒಂದು ಹೆಣ್ಣನ್ನು ಮದುವೆ ಆಗ್ತಾನೆ. ಆ ಹುಡುಗಿಗೆ 40, ಈ ಹುಡುಗನಿಗೆ 48. ಆ ಹುಡುಗಿ 40 ವಯಸ್ಸಿನ ಹುಡುಗಿ 26ರಲ್ಲೇ ಬಂದಿರುತ್ತೆ. ಆ ಹುಡುಗಿ ಏಜ್ 26ರಲ್ಲಿ ಬಂದಿರುತ್ತೆ. ಇವನೇನೋ ಹೇಳಿರ್ತಾನೆ. ಹೀಗಾಗಿ ಅದಕ್ಕೂ ಆಗಿರಲ್ಲ ಇದಕ್ಕೂ ಆಗಿರಲ್ಲ. ಮದುವೆ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿದ್ದ. ಎಲ್ಲ ಅವ್ಯವಸ್ಥೆ ಅಲ್ವಾ. ಇನ್ನೇನು ಮದುವೆನೇ ಆಗೋಲ್ಲ, ಎಲ್ಲ ಮುಗೀತು ಅಂದವರು ಜಾತಕ ತೊಗೊಂಡು ಬಂದು ರಾಯರ ಮುಂದೆ ಪೂಜೆ ಮಾಡಿ ಏನೋ ಒಂದು ಗಂಡು ಸಿಕ್ಕರೆ ಸಾಕು, ಹೆಣ್ಣು ಸಿಕ್ಕರೆ ಸಾಕು ಅಂಥೇಳಿ ಇಲ್ಲಿ ಬಂದದ್ದಿದೆ. ಮದುವೆ ಮಾಡಿಸ್ಕೊಡ್ತಾನೆ. ಅಲ್ಲ, ಅವನು ಯಾಕೆ ಮಾಡಿಸ್ಕೊಡ್ತಾನೆ ಕೃಷ್ಣ? ಅವ್ನಿಗೆ ಮಾಡ್ಕೊಂಡು ಅಭ್ಯಾಸ. 16,108 ಮಾಡ್ಕೊಂಡು ಅವನಿಗೆ ಒಂದು ಮದುವೆ ಮಾಡಿಸೋದು ದೊಡ್ಡ ಕಷ್ಟವೇ. ನೀವು ರಾಯರ ಹತ್ರ ಹೋದಾಗ ರಾಯನ ಕೇಳಬೇಡಿ, ಅವ್ರ ಸ್ವಾಮಿಗಳು ಅವರೆಲ್ಲಿ ಮದುವೆ ಮಣ್ಣು ಯಾವ ಸ್ವಾಮಿಗಳ ಹತ್ರ ಹೋಗಿ ಜಾತಕ ಕೊಟ್ಟು ನಮ್ಮ ಹುಡ್ಗೊಂದು ಹುಡುಗಿ ನೋಡ್ಕೊಡಿ ಸ್ವಾಮಿಗಳೇ ಅಂದರೆ ಅವರೊಳಗೆ ಒಬ್ಬಿದ್ದಾನೆ. ಅವನದು ಅದೇ ಕೆಲಸ. ಮಕ್ಕಳಿಗೆ ಬೇಕಾ ಕೊಡ್ತೀನಿ, ನಿಮಗೆ ರಾಯನ್ನ ಯಾರು ಗೋಳಕೋಬೇಡಿ, ಸುಮ್ಮನೆ ರಾಯರ ಹತ್ರ ಬನ್ನಿ, ಮನಸ್ಸಿನಲ್ಲೇ ಕೇಳಿ. ಮನದೊಳಗೆ ತಾನಿಪ್ಪ ಮನವೆಂದೆನಿಸಿಕೊಂಬ ಮನದ ವೃತ್ತಿಗಳನುಸರಿಸಿ ತ್ರಿವಿಧ ಭೋಗಗಳೀವನು ಚೇತನಕ್ಕೆ. ನಿಮ್ಗೇನು ಬೇಕು ಹೇಳಿ, ಮನಸ್ಸಿನಲ್ಲಿ ಹೇಳಿ, ಜೋರಾಗಿ ಹೇಳಬೇಡಿ. ಯಾಕೆಂದರೆ ರಾಯರು ಜಪ ಮಾಡ್ತಿದ್ದಾರೆ, ನೀವು ಜೋರಾಗಿ ಹೇಳಿ. ಅವರು ಕಿವಿಗೆ ಬಿದ್ದು ಇವ್ರು ಯಾರು ಕೊಡಲಿಲ್ವೇನೋ, ಲೇಟ್ ಮಾಡ್ತಾ ಇದ್ದಾರೇನೋ, ಅವ್ರ ಕರುಣೆ, ರಾಯರಿಗೆ ಕರುಣೆ. 3ನೇ ದಿನ, ಕೆಲವರು 7 ದಿನ ಸೇವೆಗೆ ಅಂತ ಬರ್ತಾರ್ರಿ. 7 ದಿನ ಬಂದರೆ 3ನೇ ದಿನಕ್ಕೆ ಅವ್ರಿಗೆ ಸ್ವಪ್ನ. ಆ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗೇ ಬಿಡ್ತಾರೆ. ಯಾಕಂದರೆ ರಾಯರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಯಾರಾದರೂ ಏನಾದರೂ ವರ ಕೇಳಿದ್ರೆ ಭಗವಂತನದು 3 ರೂಪ. ಅದರಲ್ಲಿ ಪಾಪ ಪರಿಹಾರಕ್ಕೆ ಸಿಂಹರೂಪನಾಗಿ ಪರಮಾತ್ಮ, ಪರ್ಮನೆಂಟ್ ಪೊಸಿಷನ್ ಕೊಡಿಸ್ಲಿಕ್ಕೆ ರಾಮರೂಪ, ನಿಮಗೆ ಮದುವೆ ಮುಂಜಿ ಮಕ್ಕಳು ಮನೆ ಸೈಟು ಏನು ಬೇಕು, ಮಾರುತಿ ಮನಿ ಏನು ಬೇಕಿದ್ರು ಕೊಡಲಿಕ್ಕೆ ನಾನು ಅಂತ ಶ್ರೀಕೃಷ್ಣ ಅಲ್ಲೊಂದು 3ನೇ ರೂಪದಿಂದ ಕೂತ್ಬಿಟ್ಟಿದ್ದಾನೆ. ಈ ಒಂದೊಂದು ಶಬ್ದ ತುಂಬ ಆನಂದ. ಗೋಪಾಲದಾಸರು ಅನುಭವಿಸಿ ಹೇಳ್ತಾರೆ. ಪರಮಾತುರರಿಗೆ ಆತುರದಲ್ಲಿ ಪುತ್ರೋತ್ಸವ, ಆತುರದಲ್ಲಿ ಮದುವೆ, ಆತುರದಲ್ಲಿ ಮುಂಜಿ, ಅದಕ್ಕೆ ನೀವೇನಾದರೂ ಹರಕೆ ಹಾಕ್ಕೊಂಡ್ರೆ ತೊಗೊಳ್ತಾರೆ. ಇನ್ನೊಂದೇನು ಗೊತ್ತಾ, ನೀವು ಹರಕೆ ಹಾಕಿದ ತಕ್ಷಣ ಮಾಡಬೇಕಂತಿಲ್ಲ ರೀ. ಮದುವೆ ಆದರೆ ಒಂದು ಕನಕಾಭಿಷೇಕ ಮಾಡಿಸ್ತೀನಿ ಅಂತ, ಆ ಮದುವೆ ಆಗಿ ಅವ್ರಿಗೆ ಆಮೇಲೆ ಮಕ್ಕಳಾಗಿ ಆ ಮಗುಗೆ 12 ವರ್ಷ ಆದಮೇಲೆ ಮಾಡಿಸಿದ್ರು ತಡ್ಕೋತಾರಂದ್ರೆ ಆಯ್ತಪ್ಪ ಈಗಾರು ಮಾಡಿಸು ನಾಮಕರಣ. ಇಷ್ಟು ಕಾಯೋನು ಯಾರಿದ್ದಾರೆ ಜಗತ್ತಲ್ಲಿ? ಯಾರಿಲ್ಲ. ಅದನ್ನು ಕೈಗೊಳ್ಳುವುದು ಹರುಷಪಡಿಸುವ, ಇದು 3ನೇ ರೂಪ. ಈ ರಾಯರಲ್ಲಿ ಇನ್ನೊಂದು ರೂಪ ಇದೆ, ಅದು ಯಾವುದು? ವೇದವ್ಯಾಸ ರೂಪ. ರಾಮ, ಕೃಷ್ಣ, ನರಹರಿ 3 ರೂಪ ಆಯಿತು. ಈಗ ವೇದವ್ಯಾಸ ರೂಪ ಇದೆ ಇವರೊಳಗೆ. ಅದಕ್ಕೆ ನಮ್ಮಲ್ಲಿ ರಾಯರು ನಮಸ್ಕಾರ ಮಾಡುವಾಗ ಕೆಲವರು ಮಾಡ್ತಾರೆ ನೋಡಿ, ಎದುರಿಗೊಂದು ಮಾಡ್ತಾರೆ, ಪಕ್ಕಕ್ಕೊಂದು ಮಾಡ್ತಾರೆ, ಹಿಂದೊಂದು ಮಾಡ್ತಾರೆ, ಈ ಕಡೆನೂ ಮಾಡ್ತಾರೆ. ಎಲ್ಲ ದಿಕ್ಕುಗಳಲ್ಲಿ, ಯಾಕಂದರೆ ಎಲ್ಲ ದಿಕ್ಕುಗಳಲ್ಲಿ ಭಗವಂತ 4 ದಿಕ್ಕಿನಲ್ಲಿ 4 ರೂಪದಿಂದ ಇದ್ದು 4 ದಿಕ್ಕಿಗಳಿಂದ ಬರುವ ಜನರಿಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಇವರ ಬೃಂದಾವನದಲ್ಲಿ ನಿಂತು ಆ ಭಗವಂತನ ರೂಪ. ಅದು 4ನೇ ರೂಪ ವೇದವ್ಯಾಸ ರೂಪ. ವರ ವೇದವ್ಯಾಸನಾಗಿ ವಾಸವಾಗಿ ಇಲ್ಲಿ ಭರದಿಂದ ಬಂದ ದುರ್ವಾದಿಗಳನ್ನೆಲ್ಲ ದೂರ ಓಡಿಸಿ ಮುರಿದು ಅವರ ಕುಶಾಸ್ತ್ರವ ಹರಿ ಸರ್ವೋತ್ತಮನೆಂದು ಇರುವನಿಲ್ಲಿ ತೋರಿ ಶರಣ ಜನರಿಗೆ ಇನ್ನೂ ವರಜ್ಞಾನ ಸುದೆಯ ಕರೆದು ಕೊಡುತ್ತಲಿ ಇರುತ್ತಿಪ್ಪ ಇವನಲ್ಲಿ ಸಿರಿ ವಂದಿತ ಪಾದ ಗೋಪಾಲ ವಿಠಲ ಪರಿಪರಿಯಿಂದ ಓಲಗ ಕೈಗೊಳ್ಳುತ್ತಿಪ್ಪ. ಎಂಥ ಸುಂದರವಾದ ಚಿತ್ರಣವನ್ನು ಗೋಪಾಲದಾಸರು ಕೊಡ್ತಾರೆ ನೋಡಿ. ಯಾರು ರಾಯರ ಬಳಿಗೆ ಹೋಗ್ತಾರೆ ಅವರು ಅಪ್ಪಣ್ಣಾಚಾರ್ಯ ಹೇಳ್ತಾರೆ, ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ. ರಾಯರಲ್ಲಿ ತುಂಬ ವಿದ್ಯೆ ಇದೆ ಅಂತ. ಯಾರಾದರೂ ಅವರಲ್ಲಿ ವಾದಕ್ಕೆ ಹೋದರೆ ಅವ್ರ ಬಾಯಿ ಕಟ್ಟಿಬಿಡುತ್ತಂತೆ. ಯಾಕಂದರೆ ಇವ್ರು ಏನು ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿರ್ತಾರೆ ಅದನ್ನು ಮೊದಲೇ ರಾಯರು ಊಹೆ ಮಾಡಿ ನಿಮ್ಮ ತಲೆಯಲ್ಲಿ ಇಂಥ ಪ್ರಶ್ನೆ ಇರ್ಬೋದು, ಅದಕ್ಕೆ ಇದು ಉತ್ತರ ಅಂತ ಕೊಟ್ಬಿಡ್ತಾರೆ. ಎದುರುಗಡೆ ಮಾತಾಡೋ ಹಾಗೆ ಇಲ್ಲ, ಅಷ್ಟು ಒಂದು ಪ್ರೌಢಿಮೆ. ಇದಕ್ಕೇನು ಕಾರಣ ಅಂದರೆ ಒಳಗಿರುವ ಭಗವಂತನ ವೇದವ್ಯಾಸ ರೂಪ. ಆ ರೂಪ ಏನು ಮಾಡ್ತಾ ಇದೆ ಅಂದರೆ ದುರ್ವಾದಿಗಳನ್ನೆಲ್ಲ ದೂರ ಓಡಿಸಿ ನಮ್ಮ ತಲೆಯಲ್ಲಿ ಬರುವ ಕೆಟ್ಟ ಲಾಜಿಕ್, ತರ್ಕ, ಕೆಟ್ಟ ತರ್ಕಗಳು ಇದನ್ನೆಲ್ಲ ಓಡಿಸಿ, ತಲೆ ಒಳಗೆ ಬಂದರೆ ಕೆಟ್ಟದ್ದನ್ನು ಓಡಿಸಿ
ಹರಿಸರ್ವೋತ್ತಮನೆಂದು, ದೇವರೇ ಸರ್ವೋತ್ತಮ ಅಂತ ಅವನ ಇರುವ ಅಂದರೆ ಅವನಿದ್ದಾನೆ ಎನ್ನುವ ಅನುಭವ. ಅವರು ಪ್ರಹ್ಲಾದರಾಜರಾಗಿದ್ದಾಗಲೂ ಅದೇ ಮಾಡಿದ್ದು. ಅವರಪ್ಪ ಕೇಳ್ದ, ದೇವರು ಎಲ್ಲಿದ್ದಾನೆ? ದೇವರಿಲ್ಲ. ಆಗ ಅವರಪ್ಪ ಮಾತ್ರ ಅಂತಿದ್ರು. ಈಗೆಲ್ಲ ಅವೇ ಜಾಸ್ತಿ, ದೇವರಿಲ್ಲ, ಧರ್ಮ ಇಲ್ಲ, ಮೂಢನಂಬಿಕೆ ಅಂತೆಲ್ಲ ಅವರೇ. ಅವಾಗ ಒಬ್ಬ ಹಿರಣ್ಯಾಕ್ಷ, ಹಿರಣ್ಯಕಶಿಪುರಿ. ಈಗ ಆ ಪ್ರಹ್ಲಾದಗಳಿಗೆ ಕಡಿಮೆ, ಪ್ರಹ್ಲಾದಗಳಿಲ್ಲ, ಬರೀ ಹಿರಣ್ಯಾಕ್ಷ, ಬರೀ ಹಿರಣ್ಯಕಶ್ಯಪ. ಹಿರಣ್ಯಾಕ್ಷ ಅಂದರೆ ಯಾರೋ ಔಟ್ಡೇಟೆಡ್ ಅಂದ್ಕೋಬೇಡಿ ಪರ್ಸನ್ನು. ಹಿರಣ್ಯ ಅಂದರೆ ಸಂಪತ್ತು, ಅಕ್ಷ ಅಂದರೆ ಕಣ್ಣು. ಯಾರ ಕಣ್ಣು ಯಾವಾಗಲೂ ಸಂಪತ್ತಿನ ಮೇಲಿದೆ, ದುಡ್ಡಿನ ಮೇಲಿದೆ, ಅವರೆಲ್ಲ ಹಿರಣ್ಯಾಕ್ಷ. ಕಂಪ್ನಿ ಅವರೆಲ್ಲ ಹಿರಣ್ಯಾಕ್ಷನೇ. ಅದು ನಾನೇನು ವ್ಯಾಖ್ಯಾನ ಮಾಡಿದ್ದಲ್ಲ, ದಾಸರೇ ಅಂದದ್ದು. ಅರ್ಥದಲ್ಲೇ ಮನಸ್ಸು ಆಸಕ್ತವಾಗಿದ್ದು ವ್ಯರ್ಥವಾಯಿತು ಜನ್ಮ ವಸುದೆಯೊಳಗೆ. ಇಲ್ಲ ಸರ್, ನಮ್ಮಲ್ಲೇನು ಆ ಪ್ರಾಬ್ಲಮ್ ಇಲ್ಲ ಹಾಗನ್ಬೇಡಿ. ನನ್ನನ್ನು ಸೇರಿಕೊಂಡು ನಿಮ್ಮನ್ನು ಸೇರಿಸ್ಕೊಂಡು ನಾವೆಲ್ಲ ಮಾಡೋದು ದುಡ್ಡಿಗಾಗಿ. ಹೊಟ್ಟೆ ಬಟ್ಟೆ, ನಾವು ನಮ್ಮವರು, ಅದು ನಮ್ಮದೆಲ್ಲ ಮನಿ ಓರಿಯೆಂಟೆಡ್ಡೇ ವ್ಯವಹಾರ, ಮೋಕ್ಷ ಓರಿಯೆಂಟೆಡ್ ಇಲ್ಲ. ಮೋಕ್ಷ ಬೇಕು ಅಂತ ನಮ್ಮ ಯಾರ ಬಯಕೆಯೂ ಇಲ್ಲ. ತುಂಬ ರೇರ್, ಭಾಳ ಅಪರೂಪ. ನಮ್ಮ ತಲೆ ಒಳಗೆ ಕುತರ್ಕ. ಈಗ ಕುತರ್ಕ ಅಂದ್ರೇನು? ಅಲ್ಲ, ನಾನು ಹೋಗ್ಬಿಟ್ರೆ ನನ್ನ ಮಗನ ಯಾರು ನೋಡ್ಕೋತಾರೆ, ಆ ಮುಂದೆ ಇದೆಲ್ಲ ಕುತರ್ಕ. ನೀವೇನು ನೋಡ್ಕೊಳ್ಳೋದು? ದೇವರಿದ್ದಾನೆ, ಇದರ ಅನುಭವ ನಿಮಗೆ ಕೊಡ್ತೇನೆ, ಬನ್ನಿ ನನ್ನಲ್ಲಿ ಇಂಥ ಕುತರ್ಕಗಳನ್ನು ಓಡಿಸಿ ದೇವರ ಇರುವಿನ ಅರಿವಿನ ಅನುಭವ ತಂದುಕೊಡುವ ಜಾಗ ಮಂತ್ರಾಲಯ ಪ್ರಭುಗಳ ವೃಂದಾವನದ ಸನ್ನಿಧಾನ. ನಿಮಗೆ ದೇವರಿದ್ದಾನೆ ಎನ್ನುವ ಎಚ್ಚರಿಕೆಯನ್ನು ಪ್ರಹ್ಲಾದರಾಜರಾಗಿದ್ದಾಗಲೂ ಕೊಟ್ಟರು. ಅವರಪ್ಪನ್ನೇ ಎದುರಿಸಿ ನಿಂತರು. ದೇವರಿಲ್ಲ ಅನ್ಬೇಡ, ಎಲ್ಲ ಕಡೆ ಇದ್ದಾನೆ. ನಿನಗೆ ಕಾಣಬೇಕಾದ್ರೆ ನಿನಗೆ ಸಮಭಾವ ಬೇಕು. ಸಮ ಅಂದರೆ ಮಾ ಅಂದರೆ ಲಕ್ಷ್ಮಿ, ಲಕ್ಷ್ಮಿಯಿಂದ ಸಹಿತನಾದವನಿಗೆ ಸಮ. ಆ ಸಮ ಎಲ್ಲೆಡೆಯಲ್ಲಿ ಇದ್ದಾನೆ ಅಂತ ತಿಳಿದು ನೋಡು, ಕಾಣಿಸ್ತಾನೆ. ನೀನು ತಿಳಿದು ಇಲ್ಲ, ನೋಡೂ ಇಲ್ಲ, ನಿನಗೆ ಅಹಂಕಾರ ಮಮಕಾರಗಳು ಅಡ್ಡ ಬಂದಿದೆ. ಅನ್ನ ಮದ ಇದೆ, ಅರ್ಥ ಮದ ಇದೆ, ವೈಭವದ ಮದ ಇದೆ, ಪ್ರಾಯ ಇದೆ, ರೂಪದ ಮದ ಇದೆ, ಸತ್ವದ ಮದ ಇದೆ, ಧಾತ್ರಿ ವಶವಾದ ಮದ ಇದೆ. ನಂಗೆ ಸಮ ಯಾರು? ಸಿದ್ಧೋಹಂ ಬಲವಾನ್ ಸುಖಿ ಅಡ್ಯ ಅಭಿಜನವಾನಸ್ಮಿ ಅನ್ನುವ ಈ ಮದದಿಂದ ನಿನಗೆ ದೇವರು ಕಾಣಲ್ಲ. ನೀವು ದೇವಸ್ಥಾನಕ್ಕೆ ಹೋದಾಗ ಒಳಗಿರೋ ಅರ್ಚಕರು ಒಂದು ಕರ್ಟನ್ ಎಳೆದ್ರೇ ದೇವರು ಕಾಣಲ್ಲ. ಎಂಥ VIP ನೀವು ದರ್ಶನಕ್ಕೆ ಹೋಗಿದ್ರು ಅಲ್ಲಿ ತಿರುಪತಿ ಒಳಗೆ ಒಂದು ಸದ್ಯ ಬರ್ರಂತ ಹೇಳಿದ್ಬಿಡ್ತಾರೆ. ನೀವೇನಾದ್ರು ಚೂರು ಹಿಂಗೆ ತೆಗೆದು ನೋಡ್ಲಿಕ್ಕೆ ಹೋದ್ರಿ, ಅಲ್ಲಿ ಕುತ್ತಿಗೆ ಕೈ ಹಾಕಿದ್ರೆ ಬೆಂಗಳೂರಲ್ಲಿ ಬಂದು ಬಿದ್ದುಬಿಡ್ತೀರಿ, ಅಟ್ಟು ತಳ್ಳಿಬಿಡ್ತಾರೆ. ಒಂದು ಕರ್ಟನ್ ಹಾಕಿದ್ರೇ ದೇವರು ಕಾಣಲ್ಲ. 8 ಕರ್ಟನ್ ಇದೆ ರೀ ನಮಗೂ ದೇವ್ರಿಗೂ. ಸರಿಸೋನು ಯಾರಿದ್ದಾರೆ? ಮಂತ್ರಾಲಯ ಪ್ರಭುಗಳ ಹತ್ರ ಬಂದರೆ ಒಂದೊಂದು ಸತಿ ಬಂದಾಗಲೂ ಒಂದೊಂದು ಕರ್ಟನ್ ಸರಿಸಿ ನೀನೇನು ದೊಡ್ಡವನಪ್ಪ, ನಿಂದೇನು ಸಂಪತ್ತಪ್ಪ, ನನ್ನ ಸಂಪತ್ತು. ಪ್ರಹ್ಲಾದರಾಜರಾಗಿದ್ದಾಗ ನೋಡು ಏನು ನಿನ್ನ ಜ್ಞಾನ, ನಾನು ವ್ಯಾಸರಾಜರಾಗಿದ್ದಾಗ ನನ್ನ ಜ್ಞಾನ ನೋಡು. ಎಂಥ ತಪಸ್ಸು, ಎಂಥ ಬಡತನ. ರಾಘವೇಂದ್ರ ಸ್ವಾಮಿಗಳು ಜೀವನದಲ್ಲಿ ಬಡತನ ಫೇಸ್ ಮಾಡಿದಾಗೆ ಜಗತ್ತಿನಲ್ಲಿ ಇನ್ನೊಬ್ಬರು ಮಾಡಲಿಲ್ಲ ರೀ. ಕಾರಣ ಇಷ್ಟೇ, ಭಗವದ್ ಭಕ್ತರಲ್ಲಿ ಅಗ್ರಗಣಿಗಳು ದೇವರಲ್ಲಿ ಅವರು ಕೇಳಿದ್ರಂತೆ, ನಿಂಗೇನು ಬೇಕು ವರ ಅಂದರೆ ರಾಯರಂದ್ರಂತೆ, ಜಗತ್ತಿನ ಎಲ್ಲ ಜನರ ಕಷ್ಟವನ್ನು ನನಗೆ ಕೊಡು, ನಂದು ಸುಖ ಏನಿದ್ರೆ ಅವ್ರಿಗೆ ಹಂಚು ಅಂತ. ಇವತ್ತು ನೀವು ಬೇರೆ ಕಡೆ ನಾನು ನೋಡಿದ್ದನ್ನು ಮಾತ್ರ ಹೇಳ್ತೇನೆ. ನಮ್ಮ NR ಕಾಲೋನಿಲಿ ದೇವ್ರದ್ದು ಎಲ್ಲ ಮುಗಿದ ಮೇಲೆ, ಎಲ್ಲರದು ಸೇವಾಕರ್ತರದ್ದು ಮುಗಿದ ಮೇಲೆ ಎಷ್ಟು ಜನ ಶ್ರದ್ಧೆಯಿಂದ ಅನ್ನವನ್ನು ಕೊಟ್ಟದ್ದನ್ನು ಪ್ರಸಾದ ತೊಗೊಂಡು ಹೋಗ್ತಾರೆ. ಈ ಅನ್ನ ಪ್ರತಿ ಅಗಳು ಅದರ ಓನರ್ ರಾಯರೇನೆಂದರೆ ಒಂದು ಅಗಳು ಹಾಳಾಗಬಾರ್ದು. ಒಂದು ಅಗಳಿಗೆ ಗತಿ ಇಲ್ಲದವರು ಎಷ್ಟೋ ಜನ ಜಗತ್ತಲ್ಲಿದ್ದಾರೆ. ಅವರಿಗೆಲ್ಲ ನಾ ಕೊಡ್ತೇನೆ, ನನ್ನೊಳಗಿರುವ ಭಗವಂತ ಕೊಡ್ತಾನೆ ಅಂತ ತೋರಿಸ್ಲಿಕ್ಕೇನೋ ಎಂಬಂತೆ ಇವತ್ತು ಲಕ್ಷಾವಧಿ ಜನ ರೀ. ಬೇರೆ ನಮ್ಮಲ್ಲಿ ಆರಾಧನೆಗಳು ಬಂದರೆ ನಾವೇ ಊಟಕ್ಕೆ ಹೋಗ್ತೀವಿ. ರಾಯರ ಆರಾಧನೆ ಮಾತ್ರ ಮನುಷ್ಯ ಮಾತ್ರದವರಿಗೆ ಅನ್ನಪ್ರಸಾದವನ್ನು ಹಂಚುವಂಥ ದೊಡ್ಡ ಆರಾಧನೆ ಜಗತ್ತಲ್ಲಿ ನಡೆಯೋದಾದರೆ ಅದು ರಾಯರ ಮಠದಲ್ಲಿ ಮಾತ್ರ, ಮತ್ತಿನ್ನೆಲ್ಲೂ ಇಲ್ಲ.